ಸಾಹೇಬರು ಮಾತಾಡಿದ್ಮೇಲೆ ಫೋನ್ ಯಾವಾಗ ಬರ್ತದೆ ಗೊತ್ತಿಲ್ಲ, ಎಲ್ಲಿ ಕರೆ ಬರ್ತದೆ ಗೊತ್ತಿಲ್ಲ, ಸರ್ ಹೇಳೋದಿಲ್ಲ. ಅದಕ್ಕೆ ನಮ್ಮ ಕಾಲೇಜಿಗೆ ಬಂದಿದ್ದೀರಾ, ಯಾಕಂದ್ರೆ CDC ಚೇರ್ಮನ್ ಮತ್ತೆ ಅಧ್ಯಕ್ಷತೆ ನೀಡ್ತಾ ಇರೋದು CDCಗೆ. ನಮ್ಮ ಕಾಲೇಜ್ ಸ್ವಲ್ಪ ಮೂರು ಸಮಸ್ಯೆ ನಾನು ಏನ್ ಹೇಳಿದ್ದು ಮೊನ್ನೆ ಲಾಸ್ಟ್ ಟೈಮ್ ಬಂದಿದ್ದು ಜಾಬ್ ಫೇರ್ ಬಗ್ಗೆ ಬಂದು ಮತ್ತೆ ಇದು ವಾಲ್ಸ್ ಏನು ಕ್ರಾಕ್ಸ್ ಹಾಕ್ಬಿಟ್ಟಿತ್ತು. ನಾನು ತೋರಿಸಿದ ತಕ್ಷಣ ಮಾರನೇ ದಿವಸನೇ JCBಗೆ ಕಳಿಸಿ GBAಗೆ ಮಾತಾಡಿ ಅವ್ರ ಅಧಿಕಾರಿ ಬಂದು ಅದು ಪೂರ್ತಿ ಏನ್ ಡ್ಯಾಮೇಜ್ ಆಗ್ತಾ ಇತ್ತು, ಯಾರನ್ನ ಕುತ್ಕೊಂಡ್ರೆ ಜೀವನಕ್ಕೆ ಇದು ಆಗ್ತಾ ಇತ್ತು ಥ್ರೆಟ್, ಅದು ನಮ್ಗೆ ಎಲ್ಲ ಸೇವ್ ಮಾಡಿದ್ದಾರೆ. ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ಇನ್ನೊಂದು ಮನವಿ ಏನಂದ್ರೆ, ಈಗ ಅದು ಓಪನ್ ಆಗಿರೋದ್ರಿಂದ ರಾತ್ರಿ ಹೊತ್ತು ನಾನು ಓಡ್ತಾ ಇರ್ತೀನಿ, ನಮ್ಮ ಮನೆ ಪಕ್ಕದಲ್ಲಿದೆ, ಅವಾಗ ನೋಡ್ತಾ ಇರ್ತೀನಿ ನಮ್ಮಲ್ಲಿ ವಾಚ್ಮನ್ ಕೂಡ ಇಲ್ಲ, ಕುಡುಕರು ಜಾಸ್ತಿ ಬಂದ್ಬಿಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ರಕ್ಷಣೆ ಮಾಡಿಕೊಳ್ಬೇಕು. ಅದು ಏನು ಅವರು ಡೆಮಾಲಿಷ್ ಮಾಡಿದ್ದಾರೆ, ಅದು ಒಳ್ಳೆ ರೀತಿಯಲ್ಲಿ ಆ ಕಾಂಪೌಂಡ್ ಕಟ್ಟಿ ನಮ್ಗೆ ಕೊಡಬೇಕು ಅಂತ ವಿನಂತಿ. ಮತ್ತೆ ಇನ್ನೊಂದು ನಮ್ದು ಬಿಲ್ಡಿಂಗ್ ಸಮಸ್ಯೆ ಇದೆ, ಅದರ ಬಗ್ಗೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಕಡೆ ಮತ್ತೆ ಗೌರ್ಮೆಂಟ್ ಕಡೆ ಆಗೋ ಕೆಲಸ ಇದೆ. ಆ ಕೆಲಸ ಕೂಡ ನಾನು ಗಮನಕ್ಕೆ ತರ್ತೀನಿ. ಮಿನಿಸ್ಟರ್ ಯಾರು ಹೈಯರ್ ಎಜುಕೇಶನ್ ಆಗ್ತಾರೆ, ಮತ್ತೆ ಬೇರೆ ಇದು ಬೆಂಗಳೂರು ಅರ್ಬನ್ ಮಿನಿಸ್ಟರ್ ಯಾರು ಆಗ್ತಾರೆ, ರೆವಿನ್ಯೂ ಮಿನಿಸ್ಟರ್, ಅವ್ರ ಕಡೆಯಿಂದ ಆಗ್ಬೇಕಾಗಿದೆ. ಆ ಕೆಲಸಕ್ಕೆ ನಾನು ಮನವಿ ಕೊಡ್ತೀನಿ. ತಾವು ಮಾಡಿ ಕೊಡ್ತೀರಾ ಅಂತ ನನಗೆ 100% ಗ್ಯಾರಂಟಿ ಇದೆ. ಯಾಕಂದ್ರೆ ಇದು ಮಿಲ್ಟಿಂಗ್ ಇರೋದ್ರಿಂದ ನಮ್ಗೆ ಕೂಡ ನಮ್ಗೆ ಸಾವಿರ ಕೂಡ ಬಳಕೆ ಆಗೋದಿಲ್ಲ. ಹಾಗಾಗಿ ಅದು ಆಗಿದ ತಕ್ಷಣ ಒಂದು ಕೆಲಸ ಮಾಡಿಕೊಟ್ರೆ ಅದು ದಾರಿ ತೋರಿಸ್ತೀವಿ ನಾವು. ತಾವು ಮಾಡಿಕೊಟ್ರೆ ಇದು ಕೂಡ ಆಗ್ಬಿಡುತ್ತೆ. ಇದು ಏನ್ ಹಾಲಿದೆ, ಇದಕ್ಕಿಂತ 4 ದೊಡ್ಡದು ಹಾಲು ಬರ್ತದೆ. ಮತ್ತೆ ಸ್ಟೇಜ್ ಕೂಡ ದೊಡ್ಡದು ಆಗುತ್ತೆ. ನಾವು ಬೇರೆಯವರಿಗೆ ಕೂಡ ಕರಿಬಹುದು, ಕವಿಗಳಿಗೆ ಕೂಡ ನಾವು ಸ್ಟೇಜ್ ಮೇಲೆ ಕೂರಿಸಬಹುದು. ಅದಕ್ಕೆ ನಾನು ಮನವಿ ಕೊಡ್ತೀನಿ ಸರ್. ಮತ್ತೆ ಇನ್ನೊಂದು ತಮ್ಮ ಮುಂದೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. 3 ಜಾಬ್ ಫೇರ್ ಈ ಅಕಾಡೆಮಿಕ್ ಇಯರ್ ನಲ್ಲಿ ನಾವು ಮಾಡಿದ್ದೀವಿ. ಸರ್ಕಾರಿ ಕಾಲೇಜಿನಲ್ಲಿ ಒಂದು ಜಾಬ್ ಫೇರ್ 5 ವರ್ಷಕ್ಕೆ ಒಂದೊಂದ್ಸರಿ ಮಾಡ್ತಾರೆ. ನಮ್ಮಲ್ಲಿ 1 ವರ್ಷಕ್ಕೆ 3 ಜಾಬ್ ಫೇರ್ ಆಗಿದೆ, ದಟ್ಟು ಗ್ರಾಂಡು. ಮತ್ತೆ ಸಾಹೇಬರು ಯಾವ ಜಾಬ್ ಫೇರ್ಗೆ ಬಂದಿದ್ರು ಮತ್ತೆ ಚೀಫ್ ಗೆಸ್ಟ್ ಆಗಿ, ಆ ಜಾಬ್ ಫೇರ್ ನಾವು ಏನು ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಮೂಲಕ ನಾವು ಕಳಿಸಿದೀವಿ ಸಂದೇಶ. 1 ಲಕ್ಷ ಮೇಲೆ ಜನ ನೋಡಿದ್ದಾರೆ. ಅದು ಸಾಹೇಬ್ರ ದಯೆಯಿಂದ ಮತ್ತೆ ಅವ್ರದ್ದು ಪರ್ಸನಲ್ ಇಂಟ್ರೆಸ್ಟ್ ಇಂದ. ಮತ್ತೆ ಆವತ್ತು 550 ಆಸ್ಪಿರೆಂಟ್ಸ್ ಅಪ್ಲಿಕೆಂಟ್ಸ್ ಬಂದಿದ್ರು. ಇನ್ಸ್ಟೆಂಟ್ ಆನ್ ದಿ ಸ್ಪಾಟ್ 350ಕ್ಕೆ ಹೆಚ್ಚು ಅದಕ್ಕೆ ಜಾಬ್ ಸಿಕ್ಕಿದ್ದಾರೆ, ಅದಕ್ಕೆ ಜಾಬ್ ಮಾಡ್ತಿದ್ದಾರೆ. ಸತೀಶ್ ಸರ್, ಮಂಜುಶ್ರೀ ಮೇಡಮ್, ಶಿವಕುಮಾರ್ ಸರ್, ನಮ್ಗೆಲ್ಲ ಟೀಮ್ ಅದಕ್ಕೆ ಕಾರಣ. ಮತ್ತೆ ಸಾಹೇಬ್ರದು ತುಂಬಾ ನಮ್ಗೆ ಸಪೋರ್ಟ್ ಇದೆ. ಅವ್ರದ್ದು ಏನ್ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಮನವಿ ಮಾಡ್ತೀವಿ. ಹಸನ್ ಬಗ್ಗೆ ಕೂಡ ನಾನು ಹೇಳಿದ್ದೀನಿ, ಡೆಪ್ಯುಟೇಷನ್ ಮಾಡಿ ಕೊಡಿಸಿ ಸರ್ ಅಂತ ಮಿನಿಸ್ಟರ್ಗೆ ಅವರು ಮನವಿ ಮಾಡಿ ನಮ್ಗೆ ಹಸನ್ಗೆ ತಂದಿದ್ದಾರೆ. ಇಲ್ಲಿದ್ರೆ ನಮ್ಗೆ ಎಕ್ಸಾಮಿನೇಷನ್ ನಡೆಸಕ್ಕೆ ಆಗ್ತಾ ಇರ್ಲಿಲ್ಲ. ಅದು ಆನ್ಸರ್ ಬುಕ್ಲೆಟ್ಸ್ ನಾವು KR C ಕಾಲೇಜ್ಗೆ ಕಳಿಸಬೇಕಾಗಿದೆ. ಇವರು ಡ್ಯೂಟಿಗೆ ಬರೋದು ಬೆಳಗ್ಗೆ 7:30 8 ಗಂಟೆಗೆ, ಮತ್ತೆ ಅದು ಸಬ್ಮಿಟ್ ಮಾಡಿ ರಾತ್ರಿ 8:30 9:30 10 ಗಂಟೆ ಟ್ರಾಫಿಕ್ ಮೇಲೆ ಅದು ಹೋಗೋದು, ಮತ್ತೆ 5 ಬರೋದು. ಅದು 1.5 ತಿಂಗಳು ಆ ತರ ಡ್ಯೂಟಿ ಮಾಡೋರು ಯಾರು ಇಲ್ಲ. ಹಸನ್ನೇ ಅದು ಅವ್ರು ಇಲ್ಲದೆ ಇದ್ರೆ ನನಗೆ ತುಂಬಾ ಕಷ್ಟ ಆಗಿತ್ತು. ಸಾರ್ ಅದರ ಬಗ್ಗೆ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಮ್ಮ ಕಾಲೇಜಿನಲ್ಲಿ 100ಗೆ 100 ಮಾರ್ಕ್ಸ್ ತಗೊಳ್ಳೋರು ತುಂಬಾ ಮಕ್ಕಳು ಇದ್ದಾರೆ. ಸರ್ಕಾರಿ ಕಾಲೇಜಿನಲ್ಲಿ 100ಗೆ 100 ಮಾರ್ಕ್ಸ್ ತಗೊಳ್ಳೋರಿಲ್ಲ. ನಮ್ಮ ಕಾಲೇಜಿನಲ್ಲಿ ಏನ್ ಮಾಡ್ತೀವಿ ನಾವು, 80% 90% ಆ ತರ ಮಕ್ಕಳಿಗೆ ಅಡ್ಮಿಷನ್ ಕೊಡೋದಿಲ್ಲ. ಯಾರು ಫಸ್ಟ್ ಬರ್ತಾರೆ 35%ಗೆ ಕೂಡ ಕೊಡ್ತೀವಿ. ಆ 35% ಮತ್ತೆ ಫೇಲ್ ಆಗಿ ಅಟೆಂಪ್ಟ್ ತಗೊಂಡು ಯಾರು ಬಂದಿದ್ದಾರೆ ಅವ್ರದ್ದು ನೀವು ಈಗ ಫೈನಲ್ ಇಯರ್ ರಿಸಲ್ಟ್ ನೋಡಿ ಡಿಸ್ಟಿಂಕ್ಷನ್ ಬಂದಿದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಡಿಸ್ಟಿಂಕ್ಷನ್ ಬಂದಿದೆ. ಇದು ಒಂದು ನಮ್ದು ಸಾಧನೆ. ಒಳ್ಳೆ ಮಕ್ಕಳಿಗೆ ತಯಾರಿ ಮಾಡೋದು ಅದು ಅಲ್ಲ. ಯಾವ ಕೆಲವು ಇದ್ದಾರೆ PUC ನಲ್ಲಿ ಫೇಲ್ ಆಗಿ ಪಾಸ್ ಆಗಿದ್ದಾರೆ, ಅವ್ರಿಗೆ ಈ ಸ್ಥಾನ ಕೊಡಬೇಕು ಅಂದ್ರೆ ಅದಕ್ಕೆ ನಮ್ಮ ಟೀಚರ್ಸ್ ಕಾರಣ ಇದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಟೀಚರ್ಸ್ ಜೋರಾಗಿ ಚಪ್ಪಾಳಿ ಬರಬೇಕು. ಮತ್ತೆ ಏನೇನು ಸಮಸ್ಯೆ ನಾವು MLA ಕಡೆ
ತಗೊಂಡು ಹೋದ್ರೆ ಅವರು ಇಲ್ಲ ಅಂತ ಹೇಳೋದಿಲ್ಲ, ಎಸ್ ಎಸ್ ಮಾಡು. ಎಜುಕೇಶನ್ ಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ. ಎಜುಕೇಶನ್ ಯಾಕಂದ್ರೆ ಅವ್ರದ್ದು ಕೂಡ ಸಂಸ್ಥೆ ಇದೆ, ಅವ್ರದ್ದು ಕೂಡ ಮೊದಲಿಂದ ಎಜುಕೇಶನ್ ಗೆ ಆದ್ಯತೆ ಇದೆ, ಫಸ್ಟ್ ಪ್ರಿಫರೆನ್ಸ್. ಎಜುಕೇಶನ್ ಗೆ ಯಾವ ತರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಅದಕ್ಕೆ ನಾನು ಎಲ್ಲ ಮಕ್ಕಳಿಗೆ ಮನವಿ ಮಾಡ್ತೀನಿ, ಎದ್ದು ನಿಂತ್ಕೊಂಡು ಚಪ್ಪಾಳಿ ಹೊಡಿಬೇಕು. ಎದ್ದು ನಿಂತ್ಕೊಳ್ಳಿ, ಎದ್ದು ನಿಂತ್ಕೊಳ್ಳಿ ಅವರು. ಜೋರಾಗಿ ಚಪ್ಪಾಳಿ ಹೊಡಬೇಕು. ಎಜುಕೇಶನ್ಗೆ ಅವರು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು. ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಡ್ರಗ್ಸ್ ಆಗಬಾರ್ದು ಅಂತ ಕೂಡ ಅದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಕೂಡ ಜೋರಾಗಿ ಚಪ್ಪಾಳಿ. ಸಿಟಿ ವಿಸಿಲ್ ಬಾರ ಚಪ್ಪಾಳಿ ಹೊಡಿಬೇಕು. ಇನ್ನ ಜೋರಾಗಿ ಏನೂ ಇಲ್ಲ. ಈ ತರ ತುಂಬಾ ತುಂಬಾ उर्दू अकेडमी के आप दूसरे कॉलेजेस में जा रहे थे, प्राइवेट कॉलेजेस। मैंने उनसे दरखास्त की कि हमारे कॉलेज में करें, तो उन्होंने कहा कि आपका हाथ छोटा है, छोरा नीचे बैठता है, यहाँ गुंजाइश भी नहीं रहती। मैंने कहा लेकिन दिल तो बड़ा है, हमारे छोरा को उर्दू बैठते हैं। तो आप गवर्नमेंट कॉलेजेस को अहमियत दें, हमारे पास करवाइए। इसलिए उन्होंने मेरी गुजारिश को मंजूरी देते हुए ये प्रोग्राम जो आज हम देख रहे हैं, ये खूबसूरत प्रोग्राम बहुत अच्छा आप एंजॉय करेंगे। हर एक कोई जो जबान आए ना आए वो भी एंजॉय करेंगे। तो ये तमाम सेहरा आपके सर जाता है और एकेडमी के चेयरमैन साहब को जाता है, आबिद असलम साहब के ऊपर भी। एक साल बेकार। और मेरे लिए ये खुशबख्ती है कि हमारी उस्ताद मोहतरम डॉक्टर महनूर जमानी साहिबा, मैंने उनको मदऊ भी नहीं किया, सिर्फ मैं अखबार को भी नहीं भेजा था, इसलिए कि हमारे पास गुंजाइश भी नहीं, बहुत सारे लोग आए तो हमारा ऊपर का अगर हाल हो गया तो इससे 4 गुना ज्यादा बड़ा होगा और हम स्टेज भी बड़ा रख सकेंगे, उस वक्त हम बड़े पैमाने पे कर सकेंगे। लेकिन फिर भी अखबार में शायद देखकर और ग्रुपों में जो इश्तेहार था उसको देखकर तशरीफ लाए हैं। मैं आपसे गुजारिश करता हूँ कि आप यहाँ तशरीफ लाइए। यहाँ हमारे उस्ताद हैं, मुझे पढ़ाकर है, हमने उनसे सीखा है और जो सीखा है वो हम आपको बयान कर रहे हैं। और किताबें जो आप पढ़ते हैं उसका सिलेबस और हाई स्कूल उसका सिलेबस यहाँ स्टेज पर तशरीफ लाए। किसी मैडम बोल रही, किसी मैडम मैं आशा मैडम से गुजारिश करता हूँ, आई रिक्वेस्ट आशा मैडम टू फेलिसिटेट हर। सबके साथ खड़े देख ले।